ಬದಲಾಗಿದ್ದೀನಿ. ಅದಕ್ಕೆ ಕಾರಣ ನೀವು. ನಾನಾ? ಹೌದು. ಸರಸ್ವತಿ ಮದ್ವೆ ಆಗಿ ಬಂದ್ಮೇಲೆ ನೀವು ತುಂಬಾ ಬದಲಾಗಿದ್ದೀರಾ. ನನ್ನಲ್ಲಿ ಏನೇ ಬದಲಾವಣೆ ನೋಡ್ದೆ ನೀನು? ಯಾಕೆ ಕಮಲಕ್ಕ ಈ ರೀತಿ ಮಾತಾಡ್ತಾ ಇದ್ದೀರಾ? ನನ್ನಿಂದ ಏನಾದರೂ? ನೀನ್ ಮಾತಾಡ್ಬೇಡ. ನಿಮ್ ಮದ್ವೆ ಆಗಿ ಬಂದ್ಮೇಲೆ ಈ ರೀತಿ ಆಗ್ತಿರೋದು, ನಮ್ಮತ್ತೆ ಈ ರೀತಿ ವರ್ತಿಸ್ತಿರೋದು. ಅಕ್ಕ, ನನ್ನ ಮದುವೆನೇ ನಿಮ್ಮನೆಗೆ ಸಮಸ್ಯೆ ಆಯ್ತಾ? ಕಮಲಾ, ನೀನ್ ಮಾತಾಡ್ತಾ ಇರೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ನೀವ್ ನಡ್ಕೊಳ್ತಿರೋದು ನನಗಿಷ್ಟ ಆಗ್ತಿಲ್ಲ. ಇಷ್ಟಕ್ಕೂ ವೆಂಕಟನಾಥನ್ ಮದ್ವೆ ಆಗ್ಲಿ ಅಂತ ಒತ್ತಾಯ ಮಾಡಿದ್ದು ನಾನು. ಅತ್ತೆ ಆಸೆ ಈಡೇರ್ಲಿ ಅಂತ ನನ್ ಗಂಡಂಗೂ ಒತ್ತಾಯ ಮಾಡಿದೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಈ ಮನೇಲಿ ಎಲ್ಲ ನಿನ್ನ ಇಷ್ಟದಾಗೆ ನಡೀತಾ ಇದೆಯಲ್ಲ. ಮೊದ್ಲು ನಾನು ಹಾಗೆ ಅನ್ಕೊಂಡಿದ್ದೆ. ಈಗ ಗೊತ್ತಾಗ್ತಿದೆ ಈ ಮನೇಲಿ ನನ್ ಸ್ಥಾನ ಎಲ್ಲಿಗೆ ಬಂದಿದೆ ಅಂತ. ಯಾಕೆ? ಯಾರು ಅವಮಾನ ಮಾಡಿದ್ರು ಈ ಮನೆಯಲ್ಲಿ? ಅದನ್ನಾದ್ರೂ ಬಾಯ್ಬಿಟ್ಟು ಹೇಳೆ. ಈ ಮನೇಲಿ ಮೊದ್ಲು ಪ್ರತಿಯೊಂದಕ್ಕೂ ಕಮಲಾ ಕಮಲಾ ಅಂತ ಕರಿತಾ ಇದ್ರಿ. ಈಗ ಎಲ್ಲದಕ್ಕೂ ಈ ಸರಸ್ವತಿನೇ ಬೇಕಾ ನಿಮ್ಗೆ? ಅಕ್ಕ, ನನ್ನಿಂದ ಏನಾದರೂ ನಿಮಗೆ ಸಮಸ್ಯೆ ಆಯ್ತಾ? ಆಗಿದ್ರೆ ಹೇಳಿ, ನಾನು ಸರಿ ಮಾಡ್ಕೊಳ್ತೀನಿ. ಕಮಲಾ, ಸರಸ್ವತಿನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನೀನು ಇಷ್ಟಪಟ್ಟೆ ತಾನೆ? ಈಗ ಇಷ್ಟು ಬೇಗ ಸರಸ್ವತಿ ಕಷ್ಟ ಆಗ್ಬಿಟ್ಲ ನಿನಗೆ? ಕಷ್ಟ ಆಗಿದ್ದು ಅವಳಲ್ಲ, ನೀವು. ನೀವು ನನ್ನ ಮೊದಲಿನ ರೀತಿ ನೋಡ್ಕೊತಾ ಇಲ್ಲ, ಮೊದಲಿನ ರೀತಿ ಮರ್ಯಾದೆ ಕೊಡ್ತಾ ಇಲ್ಲ. ಇದೇನೇ ಕಮಲಾ, ನಿನ್ ಬಾಯಿಂದ ಹೊಸದಾಗಿ ಮಾತು ಬರ್ತಿದೆ. ನೀವು ಬದಲಾಗಿರೋದನ್ನ ಹೇಳ್ತಾ ಇದ್ದೀನಿ. ಎಲ್ರ ಮುಂದೆ ಇವಳು ಈ ಮನೆ ಯಜಮಾನಿ, ಹಿರಿ ಸೊಸೆ ಅಂತ ಹೇಳೋದು. ಆದ್ರೆ ವೆಂಕಟಾಂಬಗೆ ಸರಸ್ವತಿ ಕಡೆಯಿಂದ ಕುಂಕುಮ ಕೊಡ್ಸೋದು. ಈಗ ನೋಡಿದ್ರೆ ಸರಸ್ವತಿನ ನೆಲದ ಮೇಲೆ ಕೂರ್ಸಲ್ಲ ಅಂತೀರಾ. ಎಲ್ಲ ಕೆಲ್ಸಾನು ನನಗೆ ಹೇಳ್ತೀರಾ. ಇವಳನ್ನ ರಾಣಿ ರಾಣಿ ತರ ಮೆರೆಸ್ತಾ ಇದ್ದೀರಾ. ಮುಂದೇನು ಇದೆ ತಾನೆ? ತಡ್ಡಿ ತರ ಮಾತಾಡ್ಬೇಡ ಕಮಲಾ. ಹೊಸದಾಗಿ ಬಂದಿದ್ದಾಳೆ, ಮನೆ ಹೊಸದು, ಸ್ವಲ್ಪ ದಿನ ಎಲ್ಲ ತಿಳ್ಕೊಳ್ಳಿ ಅಂತ ಅವಳಿಗೇನು ಹೇಳ್ತಿಲ್ಲ. ಓ, ಮುತ್ತೈದೆಯರನ್ನ ಕರೆಯೋದಕ್ಕೆ ಸರಸ್ವತಿ ಹೋಗೋದು ಬೇಡ ಅಂತ ಹೇಳದ್ನಲ್ಲ, ಅದಕ್ಕೆ ನೀನು ಬೇಜಾರಾಯ್ತಾ? ಅದೊಂದಕ್ಕೆ ಅಲ್ಲ, ನಿಮ್ ನಡವಳಿಕೆ ಪೂರ್ತಿ ಬದಲಾಗಿದೆ. ಶ್ರೀಮಂತರ ಮನೆ ಸೊಸೆ ಬಂದ್ಮೇಲೆ ನನ್ನ ಕೆಲ್ಸದೋಳ್ ತರ ನೋಡ್ತಾ ಇದ್ದೀರಾ.